ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 44ನೆಯ ತಿರುನಾಮ ವಿಧಾತ. ಬೀಜ ಬಿತ್ತುವವನು ದಾತ ಆದರೆ ಆ ಬೀಜ ಮರವಾಗಿ ಬೆಳೆಯಲು ಆಧಾರವಾಗುವವನೇ ವಿಧಾತ. ಗಾಂಧಾರಿಯ ಮಕ್ಕಳ ಜನ್ಮಕ್ಕೆ ಕಾರಣವಾದ ಈ ದಿವ್ಯನಾಮದ ಮಹಿಮೆಯನ್ನು ಈ ಕಥೆಯಲ್ಲಿ ತಿಳಿಯೋಣ. ಧೃತರಾಷ್ಟ್ರನ ಪತ್ನಿ ಗಾಂಧಾರಿ ಮತ್ತು ಪಾಂಡುವಿನ ಪತ್ನಿ ಕುಂತಿ ಇಬ್ಬರು ಒಂದೇ ಸಮಯದಲ್ಲಿ ಗರ್ಭಿಣಿಯಾಗಿದ್ದರು. 9 ತಿಂಗಳುಗಳ ನಂತರ ಕುಂತಿಯು ಯುಧಿಷ್ಠಿರನಿಗೆ ಜನ್ಮ ನೀಡಿದಳು. ಆದರೆ ಗಾಂಧಾರಿಯ ಮಗು ಇನ್ನೂ ಜನಿಸಿರಲಿಲ್ಲ. ಕುಂತಿಯ ಮಗನಿಗೆ ಎಲ್ಲಿ ಪಟ್ಟಾಭಿಷೇಕವಾಗಿ ರಾಜಕುಮಾರನಾಗಿ ಬಿಡುತ್ತಾನೋ ಎಂಬ ಭಯದಿಂದ ಗಾಂಧಾರಿ ಆತಂಕಗೊಂಡು ತನ್ನ ಹೊಟ್ಟೆಯ ಮೇಲೆ ಜೋರಾಗಿ ಹೊಡೆದುಕೊಂಡಳು. ಅದರ ಪರಿಣಾಮವಾಗಿ ಅವಳು ಪ್ರಾಣವಿಲ್ಲದ ಗಟ್ಟಿಯಾದ ಮಾಂಸದ ಮುದ್ದಿಗೆ ಜನ್ಮ ನೀಡಿದಳು. ತನ್ನ ತಪ್ಪಿನ ಅರಿವಾದ ಗಾಂಧಾರಿಯು ಆ ಮಾಂಸದ ಮುದ್ದೆಗೆ ಜೀವ ತುಂಬುವಂತೆ ವೇದವ್ಯಾಸರನ್ನು ಪ್ರಾರ್ಥಿಸಿದಳು. ವ್ಯಾಸ ಮಹರ್ಷಿಗಳು ಆ ಮಾಂಸದ ಮುದ್ದೆಯನ್ನು 101 ತುಂಡುಗಳನ್ನಾಗಿ ಮಾಡಿ ತುಪ್ಪವಿದ್ದ ಪ್ರತ್ಯೇಕ ಮಡಿಕೆಗಳಲ್ಲಿ ಇಟ್ಟರು. ಈ ಸಮಯದುದ್ದಕ್ಕೂ ಅವರು ವಿಧಾತ್ರೇ ನಮಃ ಎಂಬ ನಾಮವನ್ನು ಜಪಿಸುತ್ತಿದ್ದರು. ದಾತ ಎಂದರೆ ಸೃಷ್ಟಿಯ ಬೀಜವಾದ ಬ್ರಹ್ಮನನ್ನು ಮೂಲ ಪ್ರಕೃತಿಯಲ್ಲಿ ಸ್ಥಾಪಿಸುವವನು ಎಂದು ಅರ್ಥ. ವಿಧಾತ ಎಂದರೆ ಸ್ಥಾಪಿತವಾದ ಆ ಜೀವವನ್ನು ಜಾಗರೂಕತೆಯಿಂದ ಪೋಷಿಸಿ ರಕ್ಷಿಸಿ ಸರಿಯಾದ ರೀತಿಯಲ್ಲಿ ಬೆಳೆಯುವಂತೆ ಮಾಡುವವನು ಎಂದು ಅರ್ಥ. ಮಡಿಕೆಯಲ್ಲಿದ್ದ ಆ ಮಾಂಸದ ಮುದ್ದೆಗಳು ಆರೋಗ್ಯ ಶಿಶುಗಳಾಗಿ ಬೆಳೆಯಲಿ ಎಂಬ ಉದ್ದೇಶದಿಂದ ವೇದವ್ಯಾಸರು ಭಗವಂತನ ಸಹಾಯ ಕೋರಿ ವಿಧಾತ್ರೇ ನಮಃ ಎಂಬ ಮಂತ್ರವನ್ನು ಜಪಿಸಿದರು. ಹೀಗೆ ವೇದವ್ಯಾಸರ ಪ್ರಾರ್ಥನೆಯ ಫಲವಾಗಿ ಆ ಮಡಿಕೆಗಳಿಂದ 100 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಜನಿಸಿದವು. ಅವರೇ ದುರ್ಯೋಧನನ ನೇತೃತ್ವದ ಕೌರವರು ಮತ್ತು ಅವರ ತಂಗಿ ದುಶ್ಯಲೆ. ವಿಧಾತ ಎಂದರೆ ತಾನು ಸೃಷ್ಟಿಸಿದ ಜೀವಿಗಳನ್ನು ಪೋಷಿಸಿ ಬೆಳೆಸುವವನು ಎಂದು ಅರ್ಥ. ನಾವು ಪ್ರತಿದಿನ ವಿಧಾತ್ರೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಪ್ರೀತಿಯಿಂದ ಪೋಷಿಸಿ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುವಂತೆ ಹರಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.